ನಮಸ್ತೆ. ನಮಸ್ತೆ. ನಿಮ್ಮ ಹೋರಾಟ ಯಾರ ವಿರುದ್ಧ? ನಮ್ಮ ಹೋರಾಟ ಒಂದು ಪಕ್ಷ ಆಗಲಿ, ಒಂದು ಸರ್ಕಾರ ಆಗಲಿ, ಸೆಂಟರ್ ಆರ್ ಸ್ಟೇಟ್ ವಿರುದ್ಧ ಅಲ್ಲ. ಇದು ಕಂಪ್ಲೀಟ್ ಹೋರಾಟ ಒಂದು ಸಿಸ್ಟಮ್ ವಿರುದ್ಧ ಇರೋದು. ಏನು 79 ಇಯರ್ಸಲ್ಲಿ ಒಂದು ಸಿಸ್ಟಮ್ ಕ್ರಿಯೇಟ್ ಆಗಿದೆ. ಅದರಲ್ಲಿ ಬರೀ ಪಾಲಿಟಿಷಿಯನ್ಸಿಗೆ, ಬರೀ ದುಡ್ಡಿದ್ದವರವರಿಗೆ, ಯಾರು ಕರಪ್ಟ್ ಇರ್ತಾರೆ ಅವ್ರ ವಿರುದ್ಧ ಇದು ಹೋರಾಟ. ಇದು ಯಾವುದೇ ಅಭಿಜಿತ್ಗೆ ಸ್ಟಾರ್ಟ್ ಮಾಡಿದ್ದಾರೆ, ಸೋನಮ್ ವಾಂಗ್ಚುಕ್. ಎಸ್, ಅವರು ಇಗ್ನೈಟ್ ಮಾಡಿದರು ಅಷ್ಟೇ, ನಮ್ಮ ಕಾನ್ಷಿಯಸನ್ನು ಇಗ್ನೈಟ್ ಮಾಡಿದರು. ಬಟ್ ನಮ್ಮ BJP ಅಗೇನ್ಸ್ಟ್ ಬಂದಿಲ್ಲ. ದಿಸ್ ಈಸ್ ಅಗೇನ್ಸ್ಟ್ ಎವ್ರಿ ಸಿಸ್ಟಮ್ ದಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಇನ್ ದಿಸ್ ಕಂಟ್ರಿ. ಅದು BJP ಇರಲಿ, ಕಾಂಗ್ರೆಸ್ ಇರಲಿ, ಆ ಸಿಸ್ಟಮ್ ಏನು ಆಗಿದೆ ಅಲ್ಲ 79 ಇಯರ್ಸಿಂದ, ದಟ್ ಹ್ಯಾಸ್ ಬಿನ್ ಕ್ರಶಿಂಗ್ ಸ್ಟೂಡೆಂಟ್ಸ್. ನೀವು ಎಲ್ಲ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಸ್ಟೂಡೆಂಟ್ಸ್. ನೀವು ಎಂಪ್ಲಾಯ್ಡ್ ಕಾರ್ಪೊರೇಟ್ಸಿಂದ ಹಿಡೀರಿ, ನೀವು ಕೆಲಸ ಮಾಡೋದ್ರಿಂದ ಹಿಡೀರಿ, ಒಂದು ಟೀಚರಿಂದ ಹಿಡಿದು, ಸ್ಟೂಡೆಂಟಿಂದ ಹಿಡಿದು, ವೆಟರನ್ಸ್ ಆರ್ಮಿಯವರಿಗೆ ಇರಲಿ, ಇಟ್ ಹ್ಯಾಸ್ ಬಿನ್ ವರ್ಕಿಂಗ್ ಅಗೇನ್ಸ್ಟ್ ಆಲ್ ಆಫ್ ದ ಕಾಮನ್ ಪೀಪಲ್. ಸೊ ಅವ್ರ ವಿರುದ್ಧ ಇದು ನಾವು ಪ್ರೊಟೆಸ್ಟ್ ಮಾಡ್ತಾ ಇರೋದು. ಬಟ್ ಈಗ ನೀವು ಮಾಡ್ತಾ ಇರೋ ಈಗ ಮೇನ್ ಇರೋದು ಎಜುಕೇಷನ್ ಸಿಸ್ಟಮ್ ಸರ್. ಬಿಕಾಸ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ನಾನು ಹೇಳ್ಬೋದು ಒನ್ ಆಫ್ ದ ವರ್ಲ್ಡ್ಸ್ ವರ್ಸ್ಟ್. ಐ ಹ್ಯಾವ್ ಬೀನ್ ಇಂಟು ಆಲ್ ಎಜುಕೇಷನ್ ಸಿಸ್ಟಮ್ಸ್ ಅರೌಂಡ್ ದ ವರ್ಲ್ಡ್. ನಾನು ಈವನ್ ಥರ್ಡ್ ವರ್ಲ್ಡ್ ಕಂಟ್ರೀಸಿಂದು ಎಜುಕೇಷನ್ ಸಿಸ್ಟಮ್ ನೋಡಿಬಿಟ್ಟಿದ್ದೀನಿ. ಸಹರನ್ ಕಾಂಟಿನೆಂಟ್ಸಿಂದು, ಸೌತ್ ಏಷ್ಯನ್ ಕಂಟ್ರೀಸಿಂದು ನೋಡಿಬಿಟ್ಟಿದ್ದೀನಿ. ಅವ್ರದ್ದು GDP ನಮ್ಮದು ಕರ್ನಾಟಕ ಸ್ಟೇಟ್ದಷ್ಟು ಇಲ್ಲ, ಅಷ್ಟು ಕಡಿಮೆ ಇದೆ ಅವ್ರದ್ದು. ಬಟ್ ಸ್ಟಿಲ್ ಅವ್ರ ಎಜುಕೇಷನ್ ಮೇಲೆ ಎಷ್ಟು ಫೋಕಸ್ ಮಾಡ್ತಾ ಇದ್ದಾರೆ ಅಂದರೆ ಟ್ಯಾಲೆಂಟ್ ಬರ್ತಾ ಇದೆ ಅದರಿಂದ. ಟ್ಯಾಲೆಂಟ್ ಬರ್ತಾ ಇದೆ. ನಮ್ಮದ್ರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಹೋಗಿ ಕಾಲೇಜಲ್ಲಿ ಕೂರಿ ಅಟೆಂಡೆನ್ಸ್ ಕೊಡಿ, ವಾಪಸ್ ಬನ್ನಿ, ಮುಗೀತು, ನಿಮಗೊಂದು ಡಿಗ್ರಿ ಸಿಗ್ಬಿಡುತ್ತೆ. ಆ ಡಿಗ್ರಿಯಿಂದ ವ್ಯಾಲ್ಯೂ ಇದೆಯಾ? ಇಲ್ಲ. ಆ ಡಿಗ್ರಿಯಿಂದ ನಿಮಗೆ ಜಾಬ್ ಸಿಗುತ್ತಾ? ಇಲ್ಲ. ಆ ಡಿಗ್ರಿ ಫಸ್ಟ್ ಆಫ್ ಆಲ್ ನಿಮಗೆ ಫೇರ್ ಆಗಿ ಸಿಗುತ್ತಾ? ಅದೇ ಇಲ್ಲ. ಸೊ ಮೇನ್ ಆಗಿ ನಾವು ಆ ಎಜುಕೇಷನ್ ಸಿಸ್ಟಮ್ ವಿರುದ್ಧ ದಿಸ್ ಟೈಮ್ ಮಾಡ್ತಾ ಇದ್ದೀವಿ. ನೀಟ್ ವಿರುದ್ಧ ಎಜುಕೇಷನ್ ಸಿಸ್ಟಮ್ ಆನ್ ದ ಫ್ರಂಟ್ ಫೇಸ್ ಆಫ್ ನೀಟ್ ಅಂತ ಹೇಳ್ಬೋದು. ಬಟ್ ಈ ಒಂದು ಫ್ಯಾಕ್ಟ್ ಹೇಳ್ತೀನಿ ಸರ್, ಸ್ಮಾಲ್. ಹೇಳಿ. 1988 ಭುವನೇಶ್ವರಲ್ಲಿ ಒಂದು SSP ಎಕ್ಸಾಮ್ ಇದ್ದು ಪೇಪರ್ ಲೀಕ್ ಆಗಿತ್ತು. ಆವಾಗ ಸಂಭಾಲ್ ನಗರ್ ಅಂತ ನಮ್ಮ ಎಜುಕೇಷನ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿದಿಂದ ಒಬ್ಬ ಹುಡುಗ ಪ್ರೊಟೆಸ್ಟ್ ಮಾಡಿದ್ದ ಪೇಪರ್ ಲೀಕ್ ವಿರುದ್ಧ. ಆ ಪೇಪರ್ ಲೀಕಲ್ಲಿ ಅವರಿಗೆ ಇಲ್ಲಿ ಏಡ್ ಬಿದ್ದಿತ್ತು. ಆಲ್ಮೋಸ್ಟ್ ಅವರು ಏನನ್ಬೋದು, ಮಿರಾಕ್ಯುಲಸ್ಲಿ ಸೇವ್ ಆದರು. ಅವ್ರು ಇವತ್ತೀಗ ಎಜುಕೇಷನ್ ಮಿನಿಸ್ಟರ್. ಅವರೇ 1988 ಪೇಪರ್ ಲೀಕ್ ವಿರುದ್ಧ ಪ್ರೊಟೆಸ್ಟ್ ಮಾಡಿದರು. ಈಗ ಅದೇ ಎಜುಕೇಷನ್ ಮಿನಿಸ್ಟರ್ ನಮಗೆ ಹೇಳ್ತಾರೆ, ನೀವು ಆ್ಯಂಟಿ ನ್ಯಾಷನಲ್ಸ್, ನೀವು ಟೆರರಿಸ್ಟ್, ನೀವು ನೀಟ್. ನನಗೆ ಇಲ್ಲ, ಯಾಕಂದ್ರೆ ನಾವು ಇವತ್ತು ಯಾಕೆ ಏಪ್ರಿಲ್ ಮತ್ತು ನಮ್ಮ ಸ್ಟೆಥೋಸ್ಕೋಪ್ ಹಾಕಿದ್ದೀವಿ ಅಂದರೆ, ನ್ಯಾಷನಲ್ ಮೀಡಿಯಾ, ಗೋಧಿ ಮೀಡಿಯಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವ್ರು ಯಾರು ಪ್ರೊಟೆಸ್ಟಿಗೆ ಬರ್ತಾ ಇದ್ದಾರೆ, ಇವ್ರು ನೀಟಿಂದು ಪೇಪರ್ ಇವತ್ತಂಗ ನೋಡಿದಾರ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳಬೇಕು ಅವರಿಗೆ, ಸರ್ ನಾನು ನೀಟ್ ಟಾಪ್ ಮಾಡಿದ್ದೀನಿ, ನಾನು JEE ಟಾಪ್ ಮಾಡಿದ್ದೀನಿ, ದೇಶದ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸನ್ನು ನಾನು ಟಾಪ್ ಮಾಡಿದ್ದೀನಿ, ಮತ್ತೆ ನಾನು ಇವತ್ತು ಬಂದಿದ್ದೀನಿ. ಬಟ್ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದ್ರಿಂದ ನಿಮ್ಮ ಉದ್ದೇಶ ಅಥವಾ ನೀಟ್ ಕ್ಲಿಯರ್ ಅನ್ಸುತ್ತಾ ಅಥವಾ ಕ್ಲಿಯರ್ ಆಗ್ಬೋದಿಲ್ಲ? ಸರ್, ಆಗಲ್ಲ. ಇದು ನಾನು ಹೇಳ್ತೀನಿ ಏನಂತ, ಧರ್ಮೇಂದ್ರ ಪ್ರಧಾನ್ ರಿಸಗ್ನೇಷನ್ ಕೊಡೋದ್ರಿಂದ BJP ಚೇಂಜ್ ಆಗಲ್ಲ, ಈ ಸಿಸ್ಟಮ್ ಚೇಂಜ್ ಆಗಲ್ಲ. ಬಟ್ ಏನಂದರೆ ಒಂದು ವಾರ್ನಿಂಗ್ ಇದೆ. ಹೆಂಗಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಕಂಪ್ನಿದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಕೆಲಸ ಸರಿ ಮಾಡ್ತಾ ಇಲ್ಲ, ಈಗ ಕಂಪ್ನಿ ನಿಮಗೆ ತೆಗಿಯುತ್ತೆ. ಇದಾದ್ಮೇಲೆ ಬೇರೆ ಎಂಪ್ಲಾಯೀಸ್ ಮನಸ್ಸಲ್ಲೂ ಒಂದು ಬಂದ್ಬಿಡುತ್ತೆ, ನಾವು ಸರಿ ಮಾಡಿಲ್ಲ ಅಂದರೆ ನಮಗೂ ತೆಗೆದುಬಿಡ್ತಾರೆ. ಆ ಒಂದು ಅಕೌಂಟಬಿಲಿಟಿ ಇದೆ ಅಲ್ಲ, ನಮ್ಗೆ ಹೋಗ್ಬಿಟ್ಟಿತ್ತು ನಮ್ಮ ದೇಶದಲ್ಲಿ ಕಳೆದಿದ್ದು 12 ವರ್ಷದಿಂದ. ಕ್ವಶನ್ ಮಾಡೋಕ್ಕೆ ಇರಲಿಲ್ಲ. ಈಗ ಅವರಿಗೆ ಎಲ್ಲ ಗೌರ್ಮೆಂಟ್ ಅವರಿಗೆ, ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸಿಗೆ, ಮಿನಿಸ್ಟರ್ಸಿಗೆ ಒಂದು ತಲೆಯಲ್ಲಿ ಇರಬೇಕು, ಇಲ್ಲ ನಾವು ಇವತ್ತೇನಾದರೂ ಕೆಟ್ಟ ಕೆಲಸ ಮಾಡಿದರೆ, ನಾವು ಇವ್ರ ವಿರುದ್ಧ ಹೋಗಿದ್ರೆ, ಇವರು ಇವತ್ತು ಅವ್ರ ವಿರುದ್ಧ ನಿಂತಿದ್ದಾರೆ, ನಾಳೆ ನಮ್ಮ ವಿರುದ್ಧನೂ ನಿಂತಾರೆ ಅಂತ. ಸೊ ದಿಸ್ ಈಸ್ ಜಸ್ಟ್ ಫಸ್ಟ್ ಸ್ಟೆಪ್. ಧರ್ಮೇಂದ್ರ ಪ್ರಧಾನ್ ರಿಸಿಗ್ನೇಷನ್ ಮಾಡೋದು ಒಂದು ಅಕೌಂಟಬಿಲಿಟಿ ಸ್ಟೆಪ್. ಅದು ನಾವೇನು ಹೊಸ ಕೇಳ್ತಾ ಇಲ್ಲ ಅವರಿಗೆ. ನೀವು ಬೇರೆ ದೇಶದಲ್ಲಿ ಹೋಗಿ, ರೀಸೆಂಟ್ಲಿ ಸ್ವೀಡನಲ್ಲಿ ಒಂದು 36 year old ಇಂಡಿಯನ್ ವುಮೆನ್ ಟೂರಿಸ್ಟ್ ಇದ್ರು, ಅವರು ಸತ್ತೋಗ್ಬಿಟ್ರು. ಯಾಕಂದರೆ ಡೆಲಿವರಿ ಶಿಫ್ಟ್ ಮಾಡುವಾಗ ಏನೋ ಹೋಗ್ಬೇಕು. ಅವತ್ತೇ ವಿತೌಟ್ ವೇಸ್ಟಿಂಗ್ 1 minute ಸ್ವೀಡನ್ ಇಂದು ಹೆಲ್ತ್ ಮಿನಿಸ್ಟರ್ ರಿಸಿಗ್ನೇಷನ್ ಕೊಟ್ಬಿಟ್ಟು. ಅಂತ ಅಕೌಂಟಬಿಲಿಟಿ ನಮ್ಮ ದೇಶದಲ್ಲಿ ತರಬೇಕಂತ ಇದು ಫಸ್ಟ್ ಸ್ಟೆಪ್ ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್. ಬಟ್ ಈಗ ಕಾಕ್ರೋಚ್ ಪಾರ್ಟಿ ಸ್ಟಾರ್ಟ್ ಮಾಡ್ತು ಅಥವಾ ಜಿರ್ಲೆ ಪಾರ್ಟಿ ಸ್ಟಾರ್ಟ್ ಮಾಡ್ತು, ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದ್ರಿ. ಬಟ್ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಸಂಪೂರ್ಣವಾಗಿ ಸೋತ್ ಬಿಡ್ತಾ, ನೀವು ಮೂರನೇ ಪಕ್ಷವಾಗಿ ಅಥವಾ ಮೂರನೇ ಒಂದು ಎಂಟಿಟಿಯಾಗಿ ನೀವು ಬರಬೇಕಾಯ್ತಲ್ಲ ಅಂತ. ಸರ್ ನೋಡಿ, ಬೀಯಿಂಗ್ ಅಪೋಸಿಷನ್ ಸ್ಟ್ರಾಂಗ್ ಇತ್ತಂದ್ರೆ ನೀವು ಥರ್ಡ್ ಎಂಟಿಟಿಯಾಗಿ ಬರಬೇಕಂತ ಇರಲಿಲ್ಲ. ಒಂದು ಬಹಳ ಬಿಟರ್ ಟ್ರೂತ್ ಅಂತೀನಿ. ಅಂಡ್ ಆ್ಯಡಿಂಗ್ ಟು ದ ಒನ್ ಪಾಯಿಂಟ್, ಈಗ ನಿಮ್ಮ ಒಂದು ಹಾದಿಯನ್ನು ಅವ್ರು ತುಳಿತಾ ಇದ್ದಾರೆ, ಬಟ್ ನಿಮ್ಮ ಒಂದು ಹೆಗಲ್ ಮೇಲೆ ಅವರು ಗನ್ ಇಟ್ಕೊಂಡು ನಿಜ ಟ್ರೂ, ಐ ವಿಲ್ ಅಕ್ಸೆಪ್ಟ್ ಇಟ್. ಆಪೋಸಿಷನ್ ಇವತ್ತು ತನಕ ಏನೂ ರೈಸ್ ಮಾಡಿಲ್ಲ. ಐ ಆಮ್ ಟ್ರೂ.
A country without an opposition is a dictatorship. ಓಕೆ That is a single statement. ನಾನು ಅಲ್ಲಿ ಬಿಟ್ಬಿಟ್ಟು ಸೆಕೆಂಡ್ ಏನಂದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಾನು ಯಾವಾಗ ಸಿಸ್ಟಮ್ ಅಂದೆ ಅಲ್ಲ, ನಾನು ಫಸ್ಟ್ ಆನ್ಸರಲ್ಲೇ ಹೇಳಿದೆ, ದಿಸ್ ಇಸ್ ನಾಟ್ ಅಗೇನ್ಸ್ಟ್ ಒನ್ ಪಾರ್ಟಿ. ಆ ಸಿಸ್ಟಮಲ್ಲಿ ಕಾಂಗ್ರೆಸ್ಸು ಬರ್ತಾ ಇದೆ, ಆ ಸಿಸ್ಟಮಲ್ಲಿ ಆಮ್ ಆದ್ಮಿ ಪಾರ್ಟಿನೂ ಬರ್ತಾ ಇದೆ, ಆ ಸಿಸ್ಟಮಲ್ಲಿ SP ನೂ ಬರ್ತಾ ಇದೆ, ಎಲ್ಲರೂ ಬರ್ತಾ ಇದ್ದಾರೆ. ಓಕೆ BJP ಮತ್ತು ಇವರೆಲ್ಲ ದೇ ಆರ್ ಜಸ್ಟ್ 2 sides ಆಫ್ ದ ಸೇಮ್ ಕಾಯಿನ್. ಓಕೆ ಮೊನ್ನೆ ಯಾರು ಅಂದರು ನನಗೆ ಈ ಪ್ರೊಟೆಸ್ಟಲ್ಲಿ ಕಾಂಗ್ರೆಸ್ ಪ್ಲಸ್ ಕೌ ಈಸ್ ಈಕ್ವಲ್ ಟು BJP ಅಂತ ಅಂದರು ಅವರು. ನಿಜಾನೇ. ಹೌದು ನಮ್ಮ ಕಾಂಗ್ರೆಸ್ ಅಥವಾ ಇರಲಿ ಬೇರೆ ಆಪೋಸಿಷನ್ 12 ಇಯರ್ಸಲ್ಲಿ ಎಷ್ಟಾಗಿಲ್ಲ ಸರ್ ಪ್ರೊಟೆಸ್ಟ್. ಫಾರ್ಮರ್ಸ್ ಪ್ರೊಟೆಸ್ಟಿಂದ ಹಿಡಿದು, ಶಾಹೀನ್ ಬಾಗ್ ಪ್ರೊಟೆಸ್ಟಿಂದ ಹಿಡಿದು, JNU ಪ್ರೊಟೆಸ್ಟಿಂದ ಹಿಡಿದು, RG ಕಾರ್ ಪ್ರೊಟೆಸ್ಟಿಂದ ಹಿಡಿದು ಭಾಳ ಆಯಿತು. ವೇರ್ ವಾಸ್ ಆಪೋಸಿಷನ್? ನಾನು ಆಪೋಸಿಷನಿಗೂ ಇದು ಕ್ವಶನ್. ಫೈನ್, ಈಗ ಇದು ಏನೈತಂದರೆ ಕಾಂಗ್ರೆಸ್ ಬರ್ತಾ ಇರಲಿಲ್ಲ ಪವರಲ್ಲಿ, ಅವ್ರಿಗೆ ಗೊತ್ತಿತ್ತು. ಈಗ ಇವರು BJPದವರು ಎಷ್ಟು ಬ್ಯಾಡಾಗಿ ಪರ್ಫಾರ್ಮ್ ಮಾಡಿದ್ರು ಅಂದರೆ ಅವ್ರಿಗೆ ನಾವು ಅವ್ರ ಕೈಯಲ್ಲಿ ಟಿಕೆಟ್ ಕೊಟ್ಟಂಗೆ. ಹೌದು 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 ಆಯಿತಾ. ಬಟ್ ಸ್ಟಿಲ್ ವಾಟ್ ಐ ಎನ್ವಿಷನ್ ನನ್ಗೆ ಏನಂದರೆ, ಇದು ಎಲ್ಲ ಪಾರ್ಟೀಸ್ ಹೋಗಿ ಒಂದು ಹೊಸ ಪಾರ್ಟಿ ಲೆಡ್ ಬೈ ಯೂತ್ ಬರಬೇಕು. ಓಕೆ ಅದರಲ್ಲಿ ಎಜುಕೇಟೆಡ್ ಪೀಪಲ್, ಡೊಮೇನ್ ಸ್ಪೆಷಲಿಸ್ಟ್ಗಳು ಅವ್ರು ಬರಬೇಕು. ಈ ಕಂಟ್ರಿಗೆ ಮುಗೀತು ಇದು. ಅವರು ಒಂದು ನಾವು ಎಷ್ಟಿಗ ಲೀಡರ್ಸ್ ಇದ್ದಾರೆ ಮೇನ್ ಆಪೋಸಿಷನ್ನಲ್ಲಿ ಇರಲಿ, ರೂಲಿಂಗ್ ಪಾರ್ಟಿದಲ್ಲಿ ಇರಲಿ, ಒಬ್ಬರದ್ದು ಎಜುಕೇಷನ್ ಕ್ವಾಲಿಫಿಕೇಶನ್ ಅವ್ರ ಮಿನಿಸ್ಟ್ರಿಗೆ ಫಿಟ್ ಆಗ್ತಾ ಇದೆ. ಹೌದೌದು ಸೊ ನಾವೊಂದು ಹೊಸ ಈಗ 2029 ಎಲೆಕ್ಷನಲ್ಲಿ ಏನು ಬರ್ತಾ ಇದೆ, ನಂದು ಒಂದು ವಿಷನ್ ಏನಂದರೆ ಯೂತ್ ಬರಬೇಕು. ಆರ್ ಯು ಮೆಂಬರ್ ಆಫ್ ಕಾಕ್ರೋಚ್ ಪಾರ್ಟಿ? ನೋ ಐ ಆಮ್ ನಾಟ್ ಮೆಂಬರ್ ಆಫ್ ಎನಿ. ದೆನ್ ಐ ಆಮ್ ಜಸ್ಟ್ ಅ ಕಾಮನ್ ಸಿಟಿಸನ್ ಆಫ್ ಇಂಡಿಯಾ. ಓಕೆ, ಯು ಆರ್ ಜಸ್ಟ್ ಎನ್ ವೋಟರ್ಸ್? ಐ ಆಮ್ ಜಸ್ಟ್ ಅ ವೋಟರ್. ಓಕೆ ಓಕೆ. ಈಗ ನಾನು ನನ್ನ ರೈಟ್ಸ್ ಎಕ್ಸರ್ಸೈಸ್ ಮಾಡಕ್ಕೆ ಬಂದಿದ್ದೀನಿ. Okay, ನಾನು okay. ಡಾಕ್ಟರ್. ಬಟ್ ನಿಮಗೆ ಆಶೆ ಇದೆ ಯಾರಾದ್ರೂ ಮೂರನೇ ಒಂದು ಥರ್ಡ್ ಎಂಟಿಟಿ ಬಂದ್ಕೊಂಡು ಎಲೆಕ್ಷನ್ ನಿಲ್ಬೋದು ಅಂತ ಏನಾದ್ರು ಆಶೆ ಇದೆಯಾ? ಬರ್ಬೋದು ಸರ್, ಯಾಕೆ ಬರೋಕ್ಕಾಗಲ್ಲ? ಅಂದ್ರೆ ಇಡೀ ನಮ್ಮ ದೇಶಕ್ಕೆ ಒಂದು ಸಂಪೂರ್ಣವಾದ ಬರ್ಬೋದು. ಈಗ ತಮಿಳ್ನಾಡುದಲ್ಲಿ ಹೆಂಗೆ ನಾವು ವಿಜಯ್ ಪಾರ್ಟಿ ನೋಡಿದ್ವಿ, ಓಕೆ ನ್ಯಾಷನಲ್ ಲೆವೆಲ್ ಅವರು ಬರಬಹುದು. ಓಕೆ ಬಂದಿಲ್ಲ ಅಂದ್ರು, ಇಫ್ ನಾಟ್, ಐ ಹೋಪ್ ಇದು ಪ್ರೊಟೆಸ್ಟ್ ಇಂದ ಬೋತ್ ರೂಲಿಂಗ್ ಅಂಡ್ ಆಪೋಸಿಷನ್ ಪಾರ್ಟೀಸ್ ಮನಸ್ಸಲ್ಲಿ ಇದು ಬರಬೇಕು. ಮುಗೀತು ನಮ್ಮ ಎರ ಮುಗೀತು, ನಮ್ಮ ಎರ ಮುಗೀತು. ವಿ ಹ್ಯಾವ್ ಟು ಲೆಟ್ ಯಂಗ್ ಪೀಪಲ್ ಕಮ್. ಓಕೆ ಓಕೆ ಓಕೆ. ಆಯ್ತಾ, ಅವ್ರ ಮನಸ್ಸಲ್ಲಿ ಅದು ಬರಬೇಕು. ನಾನು ಅದು ಬಹಳ ಇದು ಇಟ್ಕೊಳ್ತೀನಿ. ಸೊ ದೇ ಹ್ಯಾವ್ ಟು ಪುಷ್ ದ ಯಂಗ್. ಅದು ಯಂಗ್ಸ್ಟರ್ ಹೆಂಗಿರ್ಬೇಕಂದ್ರೆ ದೇ ಶುಡ್ ಬಿ ಕಾಮನ್ ಪೀಪಲ್. ಯಾವುದೋ ಪಾಲಿಟಿಷಿಯನ್ ಮಗ, ಅವ್ರ ಮೊಮ್ಮಗ, ಅವ್ರು ಆ ಫ್ಯಾಮಿಲಿದಿಂದ ಬಂದಿದ್ದಾರೆ ಅಂತ ಇರಬಾರ್ದು. ಅವ್ರು ಬೇಸ್ಡ್ ಆನ್ ದರ್ ಕ್ವಾಲಿಫಿಕೇಶನ್, ಬೇಸ್ಡ್ ಆನ್ ದರ್ ಅವ್ರು ಎಷ್ಟು ಸೊಸೈಟಿಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ, ಎಷ್ಟು ವಾಲಂಟಿಯರ್ ಮಾಡ್ತಾ ಇದ್ದಾರೆ, ಅದ್ರ ಬೇಸಿಸ್ ಮೇಲೆ ಇರಬೇಕು. ಬಟ್ ಈಗ ಸೋನಮ್ ವಾಂಗ್ಚುಕ್ ಅವರು ಒಂದು ಒಳ್ಳೆ ರೀತಿಯಿಂದ ಪ್ರೊಟೆಸ್ಟ್ ಮಾಡ್ತಿದ್ರು, ಬಟ್ ಅವ್ರಿಗೆ ನೈತಿಕವಾಗಿ ಕಾಕ್ರೋಚ್ ಅವರು ಸಪೋರ್ಟ್ ಮಾಡ್ತಿದ್ರು. ಸರಿ ಸರ್. ಎಲ್ಲೋ ಒಂದು ಕಡೆ ಆಫ್ಟರ್ 3 days ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿ ಪೊಲಿಟಿಕಲ್ ಪಾರ್ಟಿ ಅವರು ಎಂಟ್ರಿ ಕೊಟ್ಕೊಂಡು ಸ್ವಲ್ಪ ಸೋನಮ್ ವಾಂಗ್ಚುಕ್ ಅವರು ಹಿಂಸರ್ಲಿಕ್ಕೆ ಕಾರಣ ಆಯ್ತು ಅಂತ ಅನ್ಸುತ್ತಾ? ಇಲ್ಲ ಸರ್, ಪ್ರಾಬ್ಲಮ್ ಇಲ್ಲ. ನಾನು ಹೇಳ್ತೀನಿ, ಸೋನಮ್ ವಾಂಗ್ಚುಕ್ ಸರ್ ಜೊತೆ ಏನಾಗಿರೋದಂದ್ರೆ, ದಟ್ ಗೈ ವಾಸ್ ಆನ್ ಫಾಸ್ಟಿಂಗ್ ಫಾರ್ 26 ಓಕೆ days. ಓಕೆ ಅವ್ರು ಇನ್ನೊಂದು 4-5 days ಫಾಸ್ಟ್ ಮಾಡ್ತಾ ಇದ್ದಾರೆ. ಹಿ ವುಡ್ ಹ್ಯಾವ್ ಗಾಟ್ ಇರ್ರಿವರ್ಸಿಬಲ್ ಬ್ರೈನ್ ಡ್ಯಾಮೇಜ್. ಓಕೆ ಓಕೆ ಓಕೆ. ಆಯ್ತಾ. ಅವರಿಗೆ BJP ಗೌರ್ಮೆಂಟ್ ಇಂದ, ರೂಲಿಂಗ್ ಸೆಂಟರ್ ಇಂದ ಆಶ್ವಾಸನೆ ಸಿಕ್ಕಿತ್ತು. ಏನಂತ, ಯಾರು ನಾವು ಕನ್ಸಿಡರ್ ಮಾಡ್ತೀವಿ ಧರ್ಮೇಂದ್ರ ಪ್ರಧಾನ್. ಸೆಕೆಂಡ್, ಸ್ಟೂಡೆಂಟ್ಸ್ ಮೇಲೆ FIR ಆಗಿದೆಯಲ್ಲ, ನಾವು ವಾಪಸ್ ತೊಗೊಳ್ತೀವಿ. ಎಜುಕೇಷನ್ ಸಿಸ್ಟಮ್ ಅಲ್ಲಿ ರಿಫಾರ್ಮ್ ಮಾಡ್ತೀವಿ. ಓಕೆ. ಸೊ ಇದು 3 ಕೊಟ್ಟಾಗಾನೇ ಸೋನಮ್ ವಾಂಗ್ಚುಕ್ ಸರ್ ಫಾಸ್ಟ್ ಬ್ರೇಕ್ ಮಾಡಿದ್ದು. ಓಕೆ. ಇಲ್ಲಾಂದ್ರೆ ಐ ಥಿಂಕ್ ಅವ್ರು ಫಾಸ್ಟ್ ಬ್ರೇಕ್ ಮಾಡ್ತಾ ಇರಲಿಲ್ಲ. ಓಕೆ ಓಕೆ ಓಕೆ. ಆ್ಯಂಡ್ ಇದಿರ್ಲಿಕ್ಕೆ ಆಪೋಸಿಷನ್ ಬಂದಾಗಿಂದ ಸೋನಮ್ ವಾಂಗ್ಚುಕ್ ಸರ್ ಹಿಂಗಡೆ ಹೋದ್ರು ಅಲ್ಲ. ಓಕೆ. ಸೋನಮ್ ಆಪೋಸಿಷನ್ಗೆ ನಮ್ಮ ಜೊತೆ ಕೌಂಟೇ ಮಾಡ್ತಾ ಇಲ್ಲ. ಅದೊಂದು ಅವರು ಆಪರ್ಚುನಿಟಿ ಹುಡುಕ್ತಾ ಇದ್ದಾರೆ. ಓಕೆ. ವೆಲ್ಕಮ್. ಓಕೆ ಓಕೆ. ವೆಲ್ಕಮ್. ಯಾಕಂದ್ರೆ ನಾವಿಲ್ಲ ಅಸೆಂಬ್ಲಿದಲ್ಲಿ ಕುತ್ಕೊಂಡು, ಓದಿರೋದು ಅಸೆಂಬ್ಲಿದಲ್ಲಿ. ಓಕೆ ಓಕೆ. ಸೊ ನಮ್ಮ ವಾಯ್ಸ್ ಆಪೋಸಿಷನ್ ಇಂದಾನೇ ಹೋಗ್ಬೇಕು. ಹೌದೌದು. ಸೊ ದಟ್ ಈಸ್ ವೈ ವಿ ಆರ್. ಬಟ್ ಯುವರ್ ವಾಯ್ಸ್ ಇಸ್ ಮೋರ್ ಲೌಡರ್ ದೆನ್ ದ ಅಪೋಸಿಷನ್. ಇಟ್ ಇಸ್ ದೇರ್ ಸರ್, ಬಟ್ ನಮ್ಮ ಹತ್ರ ಪವರ್ ಇಲ್ಲ. ಇದು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ತರ ಬಹಳ ಪ್ರೊಟೆಸ್ಟ್ ಬಂದಿದ್ದಾರೆ. ಓಕೆ ಓಕೆ ಓಕೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಈ ಲಾಸ್ಟ್ ಸ್ಕೇಲ್ ಅಲ್ಲಿ ಆಗ್ತಾ ಇದೆ. ಓಕೆ. ಬಟ್ ಫಾರ್ಮರ್ಸ್ ಪ್ರೊಟೆಸ್ಟ್ 1 ವರ್ಷ ನಡೆದಿತ್ತು. ಓಕೆ. ಅವ್ರದ್ದು ಅವರ ವಾಯ್ಸ್ ನಮ್ದಷ್ಟೇ ಇತ್ತು. ಬಟ್ ಕೆಲವೊಂದು ಮೀಡಿಯಾದಲ್ಲಿ ಸ್ವಲ್ಪ ಇರಿವರ್ಸಿಬಲ್ ಸುದ್ದಿ ಹೋಗ್ತದೆ, ಅಂದ್ರೆ ಯಾರೋ ಸಪೋರ್ಟ್ ಮಾಡ್ತಾರೆ, ಯಾರೋ ಫುಡ್ ಕೊಡ್ತಾ ಇದ್ದಾರೆ ಅಥವಾ ಏನೋ ಒಂದು. ಸರ್ ನಾನು ಹೇಳ್ತೀನಿ, ಯಾರು ದುಡ್ಡು ಕೊಡ್ತಾ ಇದ್ದಾರೆ, ಇಲ್ಲಿ ಬನ್ನಿ, ನನ್ನ ಅಕೌಂಟ್ ಅಲ್ಲಿ 10 ರೂಪಾಯಿ ಇದೆ. ಓಕೆ. ಯಾರು ಫಂಡ್ ಮಾಡಿದ್ದಾರೆ? ಅಲ್ಲಿ ಹೋಗಿ ಮಕ್ಕಳು 10 ರೂಪಾಯಿ 20 ರೂಪಾಯಿ ಚರ್ಮುರಿ ತಿಂತಾ ಇದ್ದಾರೆ. ಓಕೆ ಓಕೆ. ಅವರಿಗೆ ಫಂಡ್ ಮಾಡಿದಾರಾ? ಓಕೆ. ಅವನ್ ಸ್ಪೀಕರಿಗೆ ಒಂದು ದಿವಸಕ್ಕೆ 1000 ರೂಪಾಯಿ. ಇಲ್ಲಿ ಇಲ್ಲ ಅಂದ್ರೂ 2-3 ಸಾವಿರ ಜನ ಬರ್ತಾರೆ. ಒಬ್ಬೊಬ್ರು 1 ರೂಪಾಯಿ ಚಿಲ್ಲರೆ ಹಾಕಿದ್ರು ನಾವು ನಮ್ಮ ದಿವಸದು ಎಲ್ಲ ಪ್ರೊಟೆಸ್ಟ್. ಹೌದೌದು. ಸೊ ಇದು ಹೇಳೋದು ಫಂಡಿಂಗ್ ಬರ್ತಾ ಇದೆ, ಯಾರು ಬರ್ತಾ ಇದೆ ಅಂತ. ಇನ್ನೊಂದು, ಫಂಡಿಂಗ್ ಬರ್ತಾ ಇದೆ ಅಂದ್ರೆ ಸರ್ ಯಾರು ಫೇಲ್ಯೂರ್? ಎಸ್ ಆಫ್ ಕೋರ್ಸ್, ಯಾರು ಫೇಲ್ಯೂರ್? ಗೌರ್ಮೆಂಟ್ ಫೇಲ್ಯೂರ್. ನೀವು CIA ಫಂಡಿಂಗ್ ಬರ್ತಾ ಇದೆ, ಜಾರ್ಜ್ ಸೋರೋಸ್ ಫಂಡಿಂಗ್ ಬರ್ತಾ ಇದೆ, ಅವ್ರ ಫಂಡಿಂಗ್ ಬರ್ತಾ ಇದೆ, ಪಾಕಿಸ್ತಾನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅಂದ್ರೆ ಯಾಕಿದ್ದೀರಾ ನೀವು 12 ವರ್ಷದಿಂದ ದೇಶದಲ್ಲಿ? ಹೌದು. ಇಷ್ಟು ಬ್ರೀಚ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ, ಅವ್ರು 20 years ತಲೆಯಲ್ಲೂ ಬ್ರೀಚ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಗೌರ್ಮೆಂಟ್ ಏನು ಮಾಡ್ತಾ ಇದೆ? ಹೌದು. ನಮ್ಮ ಹೋಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ? ಡಿಫೆನ್ಸ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ? ಇದು ಕ್ವಶನ್ ನಾವು ಕೇಳಬೇಕು. ಈಗ ನೀವು ಹೇಳಿ ಸರ್, ನೀವು ನನ್ಗಿಂತ ದೊಡ್ಡದಿದ್ದೀರಾ ನೀವು.
ಎಷ್ಟು ಇದು 12 ಇಯರ್ಸ್ ಅಲ್ಲಿ ನಾವು ಎಷ್ಟು ನ್ಯೂಸ್ ಕೇಳಿದೀವಲ್ಲ, ಫಾರಿನ್ ಫಂಡಿಂಗ್ Nobody has proved it. ಈ 12 ಇಯರ್ ಅಲ್ಲ, ಪ್ರೂವ್ ಮಾಡೋದು ಬೇರೆ ಇರಲಿ, ಈ 12 ಇಯರ್ಸ್ ಅಲ್ಲಿ ಎಷ್ಟು ಹೆಡ್ಲೈನ್ಸ್ ಬಂದಿದೆ ಅಲ್ಲ, ಅಷ್ಟು ಐ ಆಮ್ ಶೂರ್ ಪಾಸ್ಟ್ 60 ಇಯರ್ಸ್ 70 ಇಯರ್ಸ್ ಅಲ್ಲಿ ಬಂದಿಲ್ಲ. ಲಾಸ್ಟ್ 12 ಇಯರ್ಸ್ ಅಲ್ಲಿ ಅಷ್ಟು ಬಂದಿದೆ ಫಂಡಿಂಗ್ ಅಂತ ನ್ಯೂಸ್ ಅಲ್ಲಿ. ಸೊ ಅದರ ನಾವು ಏನು ತಿಳಿಬೇಕು, 12 ಇಯರ್ಸ್ ಅಲ್ಲಿ ಟೆರರಿಸ್ಟ್ ಇನ್ಫಿಲ್ಟ್ರೇಷನ್ ಇಂಡಿಯಾದಲ್ಲಿ ಜಾಸ್ತಿ ಆಗಿಬಿಟ್ಟಿದೆಯಾ, ಏನು ತಿಳಿಬೇಕು? ವಾಟ್ ಈಸ್ ದ ಹೋಮ್ ಮಿನಿಸ್ಟರ್ ಡೂಯಿಂಗ್, ವಾಟ್ ಈಸ್ ದ ಡಿಫೆನ್ಸ್ ಮಿನಿಸ್ಟರ್ ಡೂಯಿಂಗ್? ಇವತ್ತು ತನಕ ನಮಗೆ ಗೊತ್ತಾಗಿಲ್ಲ ಪೆಹಲ್ಗಾಮ್ ಯಾರು ಟೆರರಿಸ್ಟ್ ಅಟ್ಯಾಕ್ ಮಾಡ್ತಿದ್ರು ಅಂತ. ಎಲ್ಲ ಇವರು ಆಪರೇಷನ್ ಸಿಂಧೂರ್ ಅಂತ ಮಾಡ್ಕೊಂಡು ಇವ್ರು ವೋಟ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ರು. ಎಲ್ಲಿದೆ? ಹೂ ಇಸ್ ದ ಮಾಸ್ಟರ್ ಮೈಂಡ್ ಬಿಹೈಂಡ್ ಇಟ್? ಯಾರು ಇನ್ವಾಲ್ವ್ ಇದ್ರು ಇವತ್ತು ತನಕ ಗೊತ್ತಿಲ್ಲ, ಮುಗೀತದು. ಸೊ ದಿಸ್ ಇಸ್ ಅ ಫೇಲ್ಯೂರ್ ಆಫ್ ಹೋಮ್ ಮಿನಿಸ್ಟ್ರಿ. ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಫಂಡಿಂಗ್ ಬರ್ತಾ ಇದೆ ಅಂದರೆ ಇಟ್ ಇಸ್ ಫೇಲ್ಯೂರ್ ಆಫ್ ದೆಮ್. ನೀವು ಟ್ರ್ಯಾಕ್ ಮಾಡಬೇಕಾಗಿತ್ತು. ಹೌದು, ಹಿಡೀರಿ ಟೆರರಿಸ್ಟಿಗೆ, ಪ್ರೂವ್ ಮಾಡಿ. ನನ್ನ ಹತ್ರ ಅಂತೂ ಬಂದಿಲ್ಲಪ್ಪ, ನಿಮ್ಮ ಹತ್ರನೇ ಬರ್ತಾ ಇದೆ. ಈಗ ಧರ್ಮೇಂದ್ರ ಪ್ರಧಾನ್ ಇವತ್ತು ನಾಳೆ ರಾಜೀನಾಮೆ ಕೊಟ್ರೆ ವಾಟ್ ವಿಲ್ ಬಿ ದ ಆಕ್ಷನ್? ಸರ್ ಫಸ್ಟ್ ಆಫ್ ಆಲ್ ಕೊಟ್ಟರೆ ಇಟ್ ವುಡ್ ಬಿ ಅ ಹ್ಯೂಜ್ ಸಕ್ಸಸ್ ಫಾರ್ ದ ಪ್ರೊಟೆಸ್ಟ್. ಓಕೆ. ಸೆಕೆಂಡ್ ಏನಾಗುತ್ತೆ ಅಂದರೆ ಎಲ್ಲ ಯೂತಲ್ಲೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಏನಂದರೆ ಈಗ ನೀವು ಎಷ್ಟು ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಯಾವತ್ತು BJP ಸರ್ಕಾರ ಬಂದಿತ್ತು ಐ ವಾಸ್ 9 year old. ಓಕೆ. ಸೊ ಐ ಹ್ಯಾವ್ ಸೀನ್ ದೇರ್ ಗೌರ್ಮೆಂಟ್ ಫಾರ್ ಮೋಸ್ಟ್ ಆಫ್ ಮೈ ಲೈಫ್. ಓಕೆ ಆಯಿತಾ? ಸೊ ನಮಗೆ ನಮ್ಮ ಚಿಕ್ಕವರಿದ್ದಾಗ ನಿಮಗೆ ಏನು ತಲೆಯಲ್ಲಿ ಹಾಕ್ಬಿಟ್ಟಿದ್ರು ಅಂದರೆ, ನೀವು ಗೌರ್ಮೆಂಟ್ ವಿರುದ್ಧ ಕ್ವಶನ್ ಕೇಳಿದರೆ ನೀವು ಆ್ಯಂಟಿ ನ್ಯಾಷನಲ್ಸ್ ಅಂತ ಕ್ವಶನ್ ಇಸ್ ಇಟ್ಸೆಲ್ಫ್ ಅನ್ ಆಂಟಿ ನ್ಯಾಷನಲ್ ಅಂತ ಬಂದ್ಬಿಡ್ತು. ಈಗ ಅವ್ರು ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಕೊಟ್ಟಿದ್ರೆ ಎವ್ರಿ ಯೂತ್, ಎವ್ರಿ ಪರ್ಸನ್ ಆಫ್ ದಿಸ್ ನೇಷನ್ ವಿಲ್ ಅಂಡರ್ಸ್ಟ್ಯಾಂಡ್ ದೇರ್ ವಾಯ್ಸ್ ಮ್ಯಾಟರ್ಸ್. ಅದು ಮೇನ್ ಕಾನ್ಫಿಡೆನ್ಸ್ ನಮ್ದು ಏನಿರೋದು ಎರಡು. ಒಂದು ಸಿಸ್ಟಮ್ ಚೇಂಜ್ ಮಾಡಬೇಕು, ಒಂದು ಇದು ಏನು ನಮ್ಮ ಜನರಲ್ಲಿ ಇದು ಕೂತ್ಬಿಟ್ಟಿದೆ ಅಲ್ಲ, ನಾವು ಮಾತಾಡಿದರೆ ನಾವು ಆ್ಯಂಟಿ ನ್ಯಾಷನಲ್ಸ್ ಅಂತ, ಆ ಭಾವನೆಯನ್ನು ತೆಗಿಬೇಕು ನಾವು. ಸೊ ಅದಾದಮೇಲೆ ವಿ ವಾಂಟ್ ದ ಗೌರ್ಮೆಂಟ್ ಅಂಡ್ ದ ಆಪೋಸಿಷನ್ to work with the youth to change the system. ಆಮೇಲೆ ಸರ್, this will not be the first and last protest. This is just a warning for the governments to come, not just BJP government, ಎಲ್ಲ governments to come. This is a warning. Centrally, state-ally, you mess with our future, you mess with the youth, we will stand against you.